ಎಲ್ಲ ಇರ್ತಾರ ಮತ್ತು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಏನು ಜಮ್ಮಾಸೇನು ಭಾಳ ಮಂದಿ ಬರಲ್ಲ ನಮ್ಮ ಮನ್ಯಾಗೇನ. ನೀನು ಹೆದರಿಕೆ ಮತ್ತು ಕೆಲಸ ಬಿಟ್ಟು ಹೋಗ್ಬಾರ್ದು ನಡುವ. ನನಗೆ ಆಗೋದಲ್ಲ ಮಾಡೋದು. ಮತ್ತು ಎಲ್ಲ ನಮ್ಮ ತಮ್ಮ ಹೆಂಡತಿಗೆ ಹೇಳ್ಕೊಂತ ಕುಂದ್ರಕ್ಕಾಕತ್ತೇನ. ಪಾಪ ಆಕಿ ಹುಡುಗಿ ತಾಯಿ, ಅದಕ್ಕೆ ಆಕಿಗೆ ಹಂಗೆ ಕೆಲಸ ಹೇಳೋಕ್ಕಾಗೋದಿಲ್ಲ. ನೀನು ಎಲ್ಲ ಚೆಂದಾಗಿ ಮಾಡ್ಕೊಂಡು ಹೋಗ್ಬೇಕು ನೋಡೇನು. ಮತ್ತು ನಿನಗೆ ಏನು ಕೊಡೋದು ಕೊಡ್ತೇನಂತ ನಾನು. ಅಯ್ಯ ಮುದುಕೋಕರೆ, ನನಗೆ ಹೇಳ್ಕೊಡ್ಬೇಕೇನ್ರಿ ಕೆಲಸ ಮಾಡೋದು? ಕೇಳಿ ನೋಡಿರ್ಬೇಕಾರೆ ನಾನು ಕೆಲಸ ಹೋಗ್ಕನಲ್ಲ ಕೆಲಸಕ್ಕೆ, ಅವ್ರ ಮನೆಗಳಾಗೆಲ್ಲ ಕೇಳ್ರಿ. ನಾನು ಇಲ್ಲದೆ ಅಂದ್ರೆ ಅವ್ರ ಮನೆಗಳಾಗ ಎಲ್ಲ ಕೆಲಸ ಹರ್ಕತ್ತ. ಹಂಗಾಗಿ ಒಂದಿನ ಕೆಲಸ ಬಿಡಬೇಡವ ನೀನು. ಬೇಕಾರಿನ್ನು ಕೇಳಿ ಜಾಸ್ತಿ ತಗೋ ಪಗಾರ, ಅವ್ರ ಕೆಲ್ಸಕ್ಕೆ ಮಾತ್ರ ಬರೋದು ಬಿಡಬೇಡ ಅಂತಾರೆ. ನಾನು ಅವ್ರು ಹಂಗಲ್ರಿ. ಆಕೆ ಏನು ಮಾಡಿದ್ಲಲ್ಲ, ರೊಕ್ಕನ ಇಸ್ಕೊಂಡ್ಲಿಟ್ಲ, ಕೆಲ್ಸಕ್ಕೆ ಬರೋದು ಬಿಟ್ಲು. ನಾನು ಹಂಗಲ್ರಿ, ದುಡ್ದಿದ್ರು ಕೆಲ್ಸಕ್ಕೆ ಕರೆಕ್ಟ್ ಪಗಾರ ಕೇಳ್ತಾನೆ ಅಷ್ಟೇ. ಏನು ಬಾಯ್ ಬಿಟ್ಟು ಒಂದು 10 ರೂಪಾಯಿ ಜಾಸ್ತಿ ಕೊಡ್ರಿ ಅಂತಾನೆ. ಅದು ಬಿಟ್ಟು ಕೆಲ್ಸಕ್ಕೆ ಬರಲಾರ್ದಂಗಿರೋದು, ಆರಾಮಿಲ್ಲ ಅಂತ ಹೇಳೋದು, ಸೊಳ ಅಂಥದ್ದೆಲ್ಲ ಬರಲ್ರಿ ಅಕ್ಕರ್ ನನಗೆ. ಆತಾತು, ಬರೀ ಮಾತು ಹಚ್ಕೊಂಡು ನಿಲ್ಬೇಡ. ಬಡ ಬಡ ಕೆಲಸ ಮಾಡು. ಹೋಗಿ ಬಡ ಬಡ ಓಸು ಮುಸಿರದವನ ಓಸು ತೊಳೆದು ಬಟ್ಟೆ ನೋಡು ಓಸು ಹಿಂಡಿ ಹಾಕ್ಬಿಡು. ಆಮೇಲೆ ಒಳಗೆ ಅಡುಗೆ ಮನೆ ಕೆಲಸ ನೋಡು ಅಂತಂತೆ. ನೋಡುವಂತ ತಾಳ್ರಿ ನೀವ ಹೆಂಗೆ ಮಾಡ್ತಾನೆ ಕೆಲಸನ ಅಂತಂದು. ಅಂದಂಗೆ ನನಗೆ ಒಂದು ಸ್ವಲ್ಪ ಅಡ್ವಾನ್ಸ್ ರೊಕ್ಕ ಬೇಕಿತ್ತಲ್ರಿ. ಕೊಟ್ಟಿದ್ರೆ ಚಲೋ ಆಕತ್ತೆ. ಅಡ್ವಾನ್ಸ ಅಲ್ಲ, ಮದುವೆರ ಇನ್ನು ಎಷ್ಟು ದಿನ ಐತಿ? 2 ದಿನ ಐತಿ. ಹಿಂದೆ 2 ದಿನ, ಮುಂದೆ 2 ದಿನ, ಮದುವೆ ಸೇರಿ 5 ದಿವಸ. 5 ದಿನ ಡೇಟ್ ಹಾಕತ್ತೆ, ಒಮ್ಮೆಗೆ ಸೇರಿಸಿ ಕೊಡ್ತಾನೆ ತಗ. ಯಾಕೆ ಹಂಗೆ ಮಾಡ್ತೀವಿ? ನಾನು ನಿನ್ನ ರೊಕ್ಕಕ್ಕೆ ಇದು ಮಾಡ್ತಾನೇನ? ನೀನು ಅತಿ ಮಾಡ್ತೀರವ ನೀವಂತ ಕೆಲಸ ಮಾಡೋರು. ಬರೀ ಯಾವಾಗ ನೋಡಿದ್ರೆ ಮೊದಲು ರೊಕ್ಕನ ಕೇಳ್ತೀರಿ. ಇಲ್ರಿ ಮುಖೋಕರ್, ರೊಕ್ಕದ್ದು ಭಾಳ ಅರ್ಜೆಂಟ್ ಐತೆ ನನಗೆ. ಹಂಗಂದ ಒಪ್ಪಿಗೆ ನಾನು ನಿಮ್ಮ ಮನೆ ಕೆಲ್ಸಕ್ಕೆ. ಇಲ್ಲದ್ರ ಬರ್ತದಿಲ್ಲ. ನಾನು ಹಳೆ ಮನೆಗಳು ಮಾಡ್ಕೊಂಡ್ರೆ ರಗಡಾಕತಿ. ಅದಿಷ್ಟು ಮಾಡಿ ಬರ್ದ್ರಾಗ ಸಾಕಾಗಿ ಹೋಗತ್ತೆ ನನಗೆ. ಮತ್ತು ರೊಕ್ಕದ್ದು ಭಾಳ ಅರ್ಜೆಂಟ್ ಇರೋ ಸಂಬಂಧನ ಹ್ಞೂ ಅಂದ್ರೆ ತೆಗಿಯತ್ಲಾಗ 4 ದಿನ ಮಾಡಿದ್ರೆ ಕೆಲಸನ ರೊಕ್ಕ ಸಿಗ್ತಾವನ್ನ ಅಂತಂದು ಬಂದಾನೆ. ದಯವಿಟ್ಟು ಇಲ್ಲ ಅನ್ಬೇಡ್ರಿ, ಪುಣ್ಯ ಬರ್ತೈತೆ ನಿಮಗೆ. ಇನ್ನು 4-5 ದಿವಸ ಆದ್ಮೇಲೆ ಆದ್ರೆ ಕೊಡ್ಬೇಕಾ? ಅದ್ರ ಬದಲು ಈಗ ಕೊಟ್ರೆ ನನಗೂ ಒಟ್ಟು ಆಸೆ ಆಕತ್ತಲ್ರಿ. ಏನಪ್ಪ ಏನೋ ಇದ್ದಂತ ಸರ್ ನಿಮ್ಮ ಮನೆ ಕೆಲಸ ಮಾಡ್ತೇವೆ ಅಂತ ಕೇಳ್ತೇವೆ. ಮಂದಿ ಮನೆಗೆಲ್ಲ ಹೋಗಿ ಕೇಳೋಕ್ಕಾಕತ್ತೇನ್ರಿ? ಗೊತ್ತು ಗುರು ಇಲ್ದಾರ ಮನ್ಯಾಗ. ನೋಡ್ರಿ ಹೆಂಗೆ ಮಾಡ್ತೀರ. ಆತಾತು, ಅದನ್ನ ಬರೀ ಹೇಳ್ಕೊಂತ ಒಂದೇ ಕಣ್ಣಿಲ್ಲ ಹತ್ಕೊಂತ ನಿಲ್ಲಕ್ಕೆ ಹೋಗ್ಬೇಡ. ನಿಮ್ಮ ಅಣ್ಣಾರು ಬರಲಿ ಹೇಳಿ ಕೊಡಿಸ್ತಾನಂತ. ಈ ಕೆಲಸ ಎಷ್ಟು ಐತೆ ನೋಡ್ಬೇಡ ಬೇಡ ಮುಗಿಸೋಗು. ತಗರಿ ಮುಗಿಸ್ಕೊಂಬರ್ತೇನೆ. ಇವು 2 ತಾಯಿ ಮಗಳು ಹೋಗ್ಯವು. ಒಂದು ಮುಂಜಾನೆನ ಹೋಗ್ಯವು. ಗಡ ಬರಕ್ಕೆ ಏನು ದಾಡಾಗ್ಯದೈತೆ. ಹೊತ್ತಿರೋದಿಲ್ಲೇನ ಇವಕ್ಕೆ ಗೊತ್ತಾಗೋದಿಲ್ಲ ತೀರ. ಮನೆಗೆ ಹೋಗಿ ಇನ್ನೂ ಎರಿಬೇಕು ಇವ್ರನ್ನ, ಹಾಲು ತುಪ್ಪ ಹಾಕಿ. ಮತ್ತು ಮದುಮಕ್ಕಳು ಮಾಡ್ಬೇಕು. ಕೆಲಸ 1-2 ಬಳೆ ಬೇರೆ ಇಡಿಸ್ಬೇಕು. ಹೌದು ನೋಡು, ಬಳೆ ಇಡಿಸ್ಬೇಕು ಅನ್ನತ್ತಿಗೆ ನೆನಪಾತು. ಮೊನ್ನೆ ತಂದನಲ್ಲ, ಮತ್ತೇನು ಚಿಂತಿಲ್ಲ ಬಿಡು. ಬೆಳಗಾರಕ್ಕೆ ಮತ್ತೆ ಬರಕ್ಕೆ ಹೇಳೋದು, ಅದು ಮಾಡ ಇದು ಮಾಡ. 7 ಪಿಜಿಡ್ಡ ಬೇಡ. ಮದುಮಗಳಿಗೆ 1 ಡಜನ್, ನನಗೊಂದು, ಮದುಮಗಳ ತಾಯಿಗೆ 1 ಡಜನ್, 1-2 ಹೆಣ್ದೇವ್ರಿಗೆ ಕೊಟ್ಬಿಟ್ರೆ 5 ಮಂದಿಗೆ ಆಕತಿ ಸಾಕು. ಮತ್ತೇನಾಗ ನೀ ಬಾ ಬಳೆ ಇಟ್ಕ ಬಾ ಅನ್ನಕ್ಕದು ಏನು ಒಂದೇ ಮದುವೆ ಅಲ್ಲ, ನಡಿತೈತಿ. ಇವ ನನಗೆ ನಾಷ್ಟ ಕೊಡ್ಬಾರ್ಬೇ, ಹೊತ್ತಕತಿ ಪೇಟೆಗೆ ಹೋಗಿ ಬರ್ಬೇಕು. ಅಂಗಡಿಯಾಗ ಕಿರಾಣಿ ಸಾಮಾನು ಖಾಲಿ ಆಗ್ಯಾವು, ಎಲ್ಲ ಲಿಸ್ಟ್ ಮಾಡಿಟ್ಟೇನಿ. ಅಪ್ಪಗೆ ತಾಂಬರಪ್ಪ ಇವನ್ನೆಲ್ಲ ಖಾಲಿ ಆಗ್ಯಾವು ಅಂತಂದು ಹೇಳಿದೆ. ಇಲ್ಲ ನಾನಾರ ಹೋಗ್ಕನಿ, ನೀ ಅಂಗಡಿಯಾಗಿರಪ್ಪ ಅಂದೆ. ಅದು ನಂದು ಆ ಕೆಲಸ ಐತಿ ಈ ಕೆಲಸ ಐತಿ ಅಂತಂದು ಬರೀ ಅಪ್ಪ ಹೊರಗೆ ಅಡ್ಡಾಡೋದು ಮಾಡ್ಯಾನ. ಈಗ ನೋಡಿದ್ರೆ ಮತ್ತೆ ಅಂಗಡಿಯಾಗ ಒಂದು ಮಾಲಿದ್ರೆ ಒಂದಿಲ್ಲ. ಗಿರಾಕ್ ಬಂದ್ವಂದ್ರೆ ಒಂದು ಕೊಟ್ಟು ಒಂದಿಲ್ಲ ಅಂದ್ರೆ ಬ್ಯಾಡ ಬಿಡಪ್ಪ, ಹಂಗಾರ ಅದನ್ನು ಅಲ್ಲೇ ಬೇರೆ ಅಂಗಡಿಗೆ ತಗೊಂತೀವಿ ಅಂತಾರೆ. ಅದಕ್ಕೆ ನನಗೆ ಒಟ್ಟು ನಾಷ್ಟ ಹಾಕಿ ಕೊಡ್ಬಾ, ತಿಂದು ಹೋಗಿ ಬರ್ತಾನೆ ಮಾರ್ಕೆಟ್ಗೆ. ಅಲ್ಲಲ್ಲ, ಇನ್ನು 3 ದಿನದ ಮದುವೆ ಐತಿ, ನೀ ಪ್ಯಾಟೆ ಅಡ್ಡಾಡಕ್ಕೆ ಹೋಗ್ಕನಿ ಅಂತೆಲ್ಲ ತಲೆಗನ್ನ. ಮತ್ತು ನನ್ನ ಬಾಯಿಗೆ ಚಲೋ ಬರೋದಲ್ಲ, ಗೊತ್ತಾಗಂಗಿಲ್ಲ ನಿನಗೆ. ಇವತ್ತು ನಿನಗೆ ಹಾಲು ತುಪ್ಪ ಹಾಕಿ ಎರಿಬೇಕು, ಮದುಮಕ್ಕಳು ಮಾಡ್ಬೇಕು. ನೀನು ಇವತ್ತಿಂದ 3 ದಿವಸ ಎಲ್ಲೇ ಹೊರಗೆ ಹೋಗಂಗಿಲ್ಲ. ಯಾಕೆ ಕಿರಾಣಿ ಸಾಮಾನು ಅಂತ ತರಬೇಡ, ಏನು ತರಬೇಡ. ಯಾಕೆ ನಿಮ್ಮ ಅಪ್ಪಗೆ ಏನಾಗೈತೆ ಅಂತ ಹೇಳ್ಬೇಕಿಲ್ಲ, ತಗೊಂಬ ಅಂತಂದು. ಬರೀ ಪ್ಯಾಟ್ ಹಿಡಿದು ಅಡ್ಡಾಡಕತ್ತಾನ. ನಿಮ್ಮಪ್ಪ ಮನ್ಯಾಗ ನಿಲ್ವಲ್ದಾಗೇನ, ಕಾಲ ನಿಲ್ವಲ್ಲು ಮನ್ಯಾಗ. ಅದೇನು ಹೊರಗೆ ಗಂಟು ಹೋಗುದು ಇರ್ತಾನ ಏನು ಯಾರಿಗೆ ಗೊತ್ತು. ಬಂದು ಇಲ್ಲೇ ಅದನಿ. ನಾನೇನು ಹೋಗುದಿಡಕ್ಕೆ ಹೋಗ್ಲಿ, ಹಂಗೆ ಒಟ್ಟು ಕೆಲಸ ಇತ್ತು ಹೋಗಿದ್ದೆ. ನಿಮ್ಮವ್ವ ಹೇಳ್ದಂಗೆ ಮಾಡಪ್ಪ, ಕಿರಾಣಿ ಸಾಮಾನೆಲ್ಲ ನಾ ಎಲ್ಲ ತಂದು ಹಾಕ್ತಾನೆ. ಆ ಅಂಗಡಿ ಕಡೆ ಚಿಂತೆ ಬಿಟ್ಬಿಡು. ಇವತ್ತು ಆರಾಮಾಗಿ ಮನೆಗಿರು. ಇನ್ನು 3 ದಿವಸ ತನಕ ಎಲ್ಲಿ ಅಡ್ಡಾಡಕ್ಕೆ ಹೋಗ್ಬೇಡ ನೋಡಿ, ಅಕ್ಕಿ ಕಡೆ ಆಗಮಟನ ಏನು. ಆಮೇಲೆ ಮದುಮಕ್ಳು ಮಾಡಿದ್ಮೇಲೆ ನೆನಪಿಲ್ಲ ಅವ್ನ ಕೈ ನಿಂಬೆ ಹಣ್ಣು ಕೊಡೋ ಮುದುಕಿ, ನೆನಪಾರಬೇಡ. ಮೊದಲು ಹಸೆ ಮೈ, ಗಾಳಿ ಪಾಳಿ ಮತ್ತು ಎದಕ್ಕೆ ಬೇಕು, ಹೌದಲ್ಲ? ನನಗೆಲ್ಲ ಗೊತ್ತೈತೆ ತಗರಿ, ಏನು ಮಾಡ್ಬೇಕು ಏನು ಬಿಡ್ಬೇಕು ಅನ್ನೋದು. ನೀವು ಒಂದು ಯಾಕೆ ಸುಮ್ಮನೆ ಇದಿರಲ್ಲ ಈ ಮದುವೆಗೆ ಜಗ್ಗ ಹರಡಾಕತ್ತಿದ್ರಿ. ಅಪ್ಪ ಮಗ ಬೇಡ ಹಂಗೆ ಹಿಂಗೆ ನಮ್ಮ ಸೊಸಿಗೆ ಅನ್ಯಾಯ ಆಕತಿ ಅಂತಂದು ಯಾಕೆ ಒಳ್ಳೆ ಮೆತ್ತಗಾಗ್ಬಿಟ್ರಳ. ನನ್ನ ಮುಂದೆ ನಡಿಬೇಕಲ್ಲ ನಿಮ್ಮ ಆಟ, ಅದಕ್ಕೆ ಮೆತ್ತಗಿರಿ. ಮುದುಕಿ ಏನು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ನಡಿತೈತೇನು? ಮಾಡೋದೆಲ್ಲ ಒಳ್ಳೇದು, ಆಗೋದೆಲ್ಲ ಒಳ್ಳೇದಕ್ಕನ. ಯಾಕೆ ಅಂತಂದು ನಾನು ಸುಮ್ಮನೆ ಆಗ್ಬಿಟ್ಟೆ ನೋಡು. ಮಾಡಿ ಎತ್ಲಾಗಾರ ಮದುವೆ ಆದ್ರೆ ಸಾಕಾಗೈತೆ ನನಗಂತ, ಹಂಗೆ ಅನ್ನಿಸ್ಬಿಟ್ಟೈತಿ. ಹೌದು ಬೇವ, ಅಪ್ಪ ನನಗೆಲ್ಲ ತಿಳಿಸಿ ಹೇಳ್ತು.
ಆಮೇಲೆ ನೀ ಹೇಳಿದ್ದು ಖರೆ ಐತಲ್ಲ, ನಮಗೂ ಮುಂದೆ ಜೀವನಕ್ಕೆ ಬೇಕಲ್ಲ, ಹಿಂಗೆ ಇರ್ತವೆ ಅನ್ನೋದು ಏನು ಭರೋಸಾ. ನಮಗಂತ ನಮ್ಮ ಮಕ್ಕಳು ಮರಿ ಬೇಕಾಕವಲ್ಲ. ಆಮೇಲೆ ಇಲ್ಲಿಲ್ಲ ಅಂತ ಕೊರಕೋದ್ಕಿಂತ ಈಗ ವಯಸ್ಸೈತಿ, ಮದುವೆ ಮಾಡ್ಕೊಂಬಿಟ್ರ ಮಕ್ಕಳು ಮರಿ ಕಾಣ್ತವೆ ಅಂತಂದು ಖರೆ ಅನ್ನಿಸ್ತು. ಅದಕ್ಕೆ ಮದುವೆ ಒಪ್ಪಿಗೆ ನೋಡ್ಬಿವ. ಹೌದೇನಪ್ಪ, ಆಗ್ಲಪ್ಪ ಆಗಲಿ. ನಿನ್ನ ಮಾತು ಕೇಳಿ ಹಾಲು ಕುಡ್ದಷ್ಟು ಖುಷಿ ಆಗಕತ್ತಿ ನೋಡ ನನ್ನ ಮಗನ. ಏನೇನೋ ಹಾಳಾಮುಳ ವಿಚಾರ ಮಾಡ್ಕೊಂಡು ನೀನು ಸಿಟ್ಟಾಗೋದಲ್ಲ, ನನಗೂ ಸಿಟ್ಟು ಹತ್ತಿಸ್ಬಿಟ್ಟಿದ್ದು ನೋಡಪ್ಪ. ಈಗ ನೋಡು, ನನಗೂ ಖುಷಿ, ನಿನಗೂ ಖುಷಿ, ಮನೆ ತುಂಬ ನಂದು ಗೋಕುಲ ಆದಂಗೆ ಆಕತಿ. ಮಕ್ಕಳು ಮೊಮ್ಮಕ್ಕಳು ಅಡ್ಡಾಡಕತ್ತಿದ್ವು ಅಂದ್ರೆ ಅಪ್ಪ ಚಲೋ ಆಯ್ತು. ಹೋಗಪ್ಪ, ಹೋಗಿ ಒಳಗೆ ಹೋಗಿ ರೆಸ್ಟ್ ಮಾಡೋ ನೀನು, ಆಮೇಲೆ ಕರಿತೇನಂತೆ. ಸರಿ ತಗೊಳ್ವ ಇವ. ಅಂದಂಗೆ ಆಕಿ ಮಾನ್ಸ ಎಲ್ಲೂ ಗೆಳವ, ನನಗೆ ಆಕಿ ಜೊತೆ ಮಾತಾಡ್ಬೇಕು ಅನ್ಸಾಕತೈತಿ. ಯಾಕೆ ಹಾಂ ಬಾ 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 ನೋಡ್ಬಾರ್ದ? ಅಲ್ಲ ಆಕಿನ ಮಾತಾಡ್ಬೇಕು ಅನ್ಸಕತ್ತ. ಆಕೆ ಮುಂದೆ ನಿನ್ನ ಮುಂದೆ ಅಡ್ಡಾಡಿದ್ರನ್ನ ಯಾವ ಊರು ಅಂತದ್ದಿಲ್ಲ ಆಕಿಗೆ. ಈಗ ನೋಡು, ಮದುವೆ ಮಾಡ್ಕೋಬೇಕಂತ ಮನಸ್ಸು ಬರತ್ತಿನ ಮಾತಾಡಿಸ್ಬೇಕ. ಅಲ್ಲಲ್ಲ ಹುಡುಗ, ಈಗಿನ ಕಾಲದ ಹುಡುಗ ನೀನು ಮಾತಾಡ್ಸಕ್ಕೆ ನಾ ಹೇಳ್ಕೊಡ್ಬೇಕೇನಲ್ಲ. ಹೋಗು ಒಂದು ಫೋನ್ ಹಚ್ಚು ಮಾತಾಡು. ಹಾಂ ಅದೇನು ಮಾತಾಡಂಗಿಲ್ಲ ಅಂತಾಳೆ ನಕ್ಕಿ. ನೀನಂದ್ರೆ ಜೀವನ ಕೊಡ್ತೈತೆ ಹುಡುಗಿ. ನಮ್ಮ ತಮ್ಮ ಹೆಂಡತಿ ಹಳೆಯ ಅಂದ್ರೆ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರಪ್ಪ. ಅಂಥದ್ರಾಗ ನೀನು ಮದುವೆ ಆಗಕತ್ತೀನಿ ಮನ್ಸಾರ ಅಂತ ಒಪ್ಪಿಗೆ ಮೇಲೆ ಬಿಡ್ತಾರೇನ? ಹೋಗಿ ಮಾತಾಡೋಗು, ಫೋನ್ ಹಚ್ಚಿ ಮಾತಾಡ್ತಾಳೆ. ಹೋಗುವ, ನೀನಂತೂ ನಕಲಿ ಮಾಡ್ತಿದ್ದಿ. ಅಯ್ಯ ಸಾವಕಾಶ ಹೋಗಲ್ಲ. ಅಯ್ಯ ಗಂಡು ಹುಡುಗ ಈ ನಮ್ಮನ್ನ ನಚ್ಕೊಂತಿಯಲ್ಲ, ನೀನು ಹೆಣ್ಣು ಹುಡುಗಿದ್ರೆ ಗತಿ ಏನಿತ್ತಂತ. ಮತ್ತೆ ನಾನು ಮಾಮನ ಮಾತೆಲ್ಲ ಕೇಳಿಸ್ಕೊಂಡ್ವಿ. ಅವ್ವ ನಾನು ಬಂದಿದ್ವಿ ಮಾಮ ಮಾತಾಡ್ಬೇಕಾಗ್ಲೇ. ಮತ್ತು ಏನನ್ನ ಭಾಳ ಹೇಳಾಕತ್ತಿದ್ನಲ್ಲ, ಅದಕ್ಕೆ ಅಲ್ಲಿ ಹೊರಗೆ ನಿಂತ್ಕೊಂಡು ಕೇಳಿಸ್ಕೊಂಡ್ವಿ. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತಿ ನೋಡತ್ತಿ. ನನಗೊಂಥರ ನಂದು ಇದು ಕನಸ ಹಂಗೆ ಅನ್ಸಾಕತ್ಬಿಡತ್ತೆ. ಮಾಮ ಒಪ್ಪಿಗೆಣಲ್ಲ ಅಂತ ತಿಳಿದ್ಬಿಟ್ಟಿದ್ದೆ ನಾನು. ಕೊನೆ ತನಕ ಎಲ್ಲಿ ಮಾಮನ ದೃಷ್ಟಿ ಒಳಗೆ ನಾನು ಬ್ಯಾಡಾಗಿದ್ದಕ್ಕೆ ಆಗಿಬಿಡ್ತಾನೆ ನಾನು ಹಂಗಾಗಿತ್ತು. ಆದ್ರೆ ಮಾಮ ನಾನು ಇಷ್ಟಪಟ್ಟು ಮದುವೆ ಆಗಕತ್ತೇನಲ್ಲ, ಸಾಕತ್ತಿ ನನಗೆ, ಬೇರೆ ಏನು ಬೇಡ. ಅಯ್ಯ ನೀನು ಕುರುಡಿನ ಕುಂಟಿನ ಇಂಥ ಚಲೋ ಕನ್ಯೆ ಸಿಗ್ತೈತಿ ಅಂದ್ರೆ ಯಾರು ಒಲ್ಲೆ ಅಂತದ್ದಾರ? ಅದು ಎರಡನೇ ಸಂಬಂಧ. ಒಂದನೇ ಸಂಬಂಧ ಮದುವೆ ಆಗ್ತವೆ ಅಂದ್ರಿಗಿನ ಕನ್ಯೆ ಸಿಗೋಲು. ಅದ್ರ ಬೇರೆ ಮಕ್ಳಾಗಂಗಿಲ್ಲ ಆಕಿಗೆ ಅಂತಂದು ಹೇಳಿ ಎರಡನೇ ಸಂಬಂಧ ಮದುವೆ ಮಾಡ್ಕೊಳಕತ್ತಾನೆ. ಇವ್ನಿಗೆ ಯಾವಾಗ ಕನ್ಯೆ ಸಿಗ್ಬೇಕತ್ತು? ಮತ್ತು ಈಗ ಏನೋ ಭಾಳ ಖುಷಿ ಆತಂತ. ನಡಿ ತಾಣದ ಬೇಡ ಅಂದ್ರೂ ಕಟ್ಕೊಳಕತ್ತಾಳ. ಮತ್ತೇನು ಮಾಡ್ಬೇಕು? ಎಲ್ಲ ನಮ್ಮ ಹಣೆ ಬರ. ನಿನ್ನ ಮಂಡ ಹಟ್ಟಕ್ಕೆ ನಾವು ಸೋಲ್ಬೇಕು, ನಮ್ಮ ಅಪ್ಪನಾದ್ರೂ ಸೋಲ್ಬೇಕು. ಯಾಕವ ಹಂಗೆ ಯಾಕಂತಿದ್ದಿ? ಎಲ್ಲರೂ ಒಪ್ಪಿಗೆಂದಲ್ಲ ಮದುವೆ ಮಾಡಕತ್ತಿರೋದು. ಈಗ ನಮಗೆ ಏನೋ ನಿಮ್ದು ಆಸೆ ಇರ್ತೈತಿ ಅಂತಂದು ನಾವು ಹ್ಞೂ ಅಂದನಿ, ನನ್ನ ಮಗ ಹ್ಞೂ ಅಂದನ, ನನ್ನ ಹೆಂಡ್ತಿ ಒಪ್ಪಿಗೆಂದಾಳ. ಕಡೆಗೆ ಒಂದೇ ಹೆಂಡ್ತಿ ಸತ್ಯನ ನಮ್ಮ ಮಾದೇವಿ ಆಕಿನೂ ಒಪ್ಪಿಗೆಂದಾಳ. ಯಾವ ತಂಟಿ ತಕರಾರು ಕೇಸು ಪಾಸ್ ಅಂತಂದು ಎಲ್ಲಿ ಪೊಲೀಸ್ ಕೋರ್ಟ್ ಕಚೇರಿ ಅಂತಂದು ಏನು ಅಡ್ಡಾಡಕತ್ತಿಲ್ಲ. ಆದ್ರೆ ಹಿಂಗೆ ಮಾತಾಡ್ತಿಲ್ಲವ ನೀನು. ಹಿಂಗೆ ಮಾಡಬೇಡವ, ಕೈ ಬಿಡಬೇಡ್ರಿ, ನಡ ನೀರಾಗ ನೀವು. ಅಯ್ಯ ಸುಮ್ಮನಿರ್ರಿ ನೀವು. ಆಕೆ ಆದ್ರೆ ಏನಾರು ವಿಚಾರ ಮಾಡ್ತಿರ್ತಾಳ, ಏನಾರ ಮಾತಾಡಿರ್ತಾಳ, ಹಂಗೆಲ್ಲ ಏನಿರಲ್ಲ. ಹೋಗು ಹೂ ನೀನು ಮಗಳು ಕರ್ಕೊಂಡು. ಹೌದು, ಮೆಹಂದಿ ಹಾಕಿಸ್ಕೊಂಬರ್ತಾಳೆ ಅಂತ ಹೋಗಿದ್ರಲ್ಲ, ಯಾಕೆ ಹಾಕಿಸ್ಕೊಂಬರ್ಲಿಲ್ಲ? ಇಲ್ಲತ್ತಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ಲಿಲ್ಲ ಅವ್ವ. ಅಲ್ಲಿ ಯಾವುದೋ ಒಂದು ಪಾರ್ಕ್ನ ಕುಂದಿರ್ಸ್ಕೊಂಡು ನನಗೆ ಬುದ್ಧಿ ಹೇಳಿದ್ದೆ. ಇನ್ನೂ ಟೈಮ್ ಐತಿ, ಒಲ್ಲೆ ಅನ್ನ ಮದುವೆಗೆ ಒಲ್ಲೆ ಅನ್ನೋ ಅಂತಂದು ನನಗೆ ನನ್ನ ಮಾಮನ ಬಿಟ್ಟು ಯಾರ್ಯಾರ ಮದುವೆ ಆಗಂಗಿಲ್ಲ ಹಠ ಹಿಡಿದು ಜಗಳ ಮಾಡ್ಕೊಂಡು ಕರ್ಕೊಂಬಂದೆ ನೋಡಿ ಹೋಗೋಣ. ಹೌದನ್ನು ನಿನ್ನ ಮುಂದೆ ಅಂದ್ಲೇನ ಈ ಮಾತು? ನನ್ನ ಎದುರಿಗೆ ಅಂದದ್ಲ. ಇದನ್ನು ಬಿಡುಗಡೆ ಮಾಡ್ಕೊಂಡ್ರೆ ಅತ್ತಾಗ ಚಿಕ್ಕಮ್ಮ ಬೇಡ, ನಾವೇನು ಯಾರಿಗೆ ಹೇಳಿಲ್ಲ, ಕಾರ್ಡ್ ಕೊಟ್ಟಿಲ್ಲ ಅಂತಂದು ಅಂದ್ಲು. ಆದರೆ ಏನೋ ನಕಲಿ ಮಾಡ್ತಿರ್ಬೇಕು ಬಿಡಕ್ಕೆ ಅಂತ ನಾನು ಅಲಕ್ಷ್ಯ ಮಾಡ್ಕೊಂಡಿದ್ದೆ. ಹೋಲ್ ಬಿಡು, ನಿಮ್ಮಪ್ಪ ನಿಮ್ಮ ಒಂದು ಸುದ್ದಿ ಕೈ ಬಿಡು. ನಿನ್ನ ಮನಸ್ಸು ಹೆಂಗೈತಿ ಅಂತ ಹೇಳು. ಅಯ್ಯ ಅತ್ತೆ, ನನ್ನ ಮನಸ್ಸು ಅನ್ನೋಕೇನೈತಿ? ಅಲ್ಲತಿ ಇಷ್ಟೆಲ್ಲ ಸೌಕರ್ಯ ಯಾರು ಸಿಗ್ತೈತೆ ಹೇಳು? ಬೇಕಾದಂಗೆ ಖರ್ಚು ಮಾಡ್ತಾನೆ ಮಾಮ ನನ್ನ ಸಲುವಾಗಿ. ಇಷ್ಟೆಲ್ಲ ಆಸ್ತಿ ಐತಿ. ಮತ್ತಿದೆಲ್ಲ ಯಾರಿಗೆ? ಮದುವೆ ಆದಮೇಲೆ ಎಲ್ಲ ನನಗೆ ಬರ್ತೈತಿಲ್ಲ. ನಾನು ಬಿಟ್ಟರೆ ಯಾರಾದ್ರೆ ನಾದ್ಮೇಲೆಲ್ಲ ಏನಿಲ್ಲ. ನೀವು ಕರಿಬೇಕಪ್ಪ ಅವ್ರನ್ನ, ಹಬ್ಬಕ್ಕೆ ಹುಣ್ಣಿಗೆ ಮಾಡಬೇಕು, ನೀಡಬೇಕು, ಅವ್ರಿಗೆ ಬಟ್ಟೆ ಬರಿ ತರಬೇಕು ಅನ್ನಂಗಿಲ್ಲ, ಏನಿಲ್ಲ. ಎಷ್ಟು ಖರ್ಚು ಮಾಡಿದ್ರೆ ನಂದಲ್ಲ, ನನಗೊಬ್ಬಕ್ಕೇನಲ್ಲ ಇವರೆಲ್ಲ ಖರ್ಚು ಮಾಡ್ಬೇಕಾಗಿರೋದು. ಅದಕ್ಕೆ ನನಗೆ ಇಷ್ಟನ ಮಾಮ ಅಂದ್ರೆ. ಹೌದವಾ? ಹೌದು. ನಾವ್ರ ಯಾರಿಗೈತ್ರ ಮಾಡೋದು ಖರ್ಚು ಮಾಡಕ್ಕಾರ? ನಾವೇನು ಇಷ್ಟು ದಿನ ಅನ್ನೋ ಎಲ್ಲ ದುಂಡಿಗೆ ಇಟ್ಟಿದ್ವಿವ. ಇನ್ನು ಮುಂದೆ ನೀನು ಹೋಗ್ಬೇಕು ನೋಡೋ ನಮ್ಮ ಮನೆಗೆ ಖರ್ಚು ಮಾಡೋಕ್ಕೆ ಅಂದ್ರೆ. ಸರಿ, ಇದೆಲ್ಲ ನಿಮ್ದು ಆಸ್ತಿ. ನಾಳೆ ಮುಪ್ಪಿನ ಕಾಲಕ್ಕೆ ನಾವು ಎಲ್ಲರೂ ಹೋಗ್ಬಿಡ್ತೇವೆ. ಇವಾಗ ಗಂಡ ಹೆಂಡತಿ ಆರಾಮಾಗಿ ಇರುವಂತ್ರಂತ. ಅಲ್ಲ, ಆಸ್ತಿ ಮನೆ ರೊಕ್ಕ ಐತಿ ರುಜಿ ಐತಿ ಅಂತಿಲ್ಲ, ಅದೆಲ್ಲ ಏನು ಬಳೆ ಮಾಡ್ತೈತೆ ನಿನ್ನ ಕುಟಾಗ? ಮೊದಲು ನಿನ್ನ ಕುಟ ಬಳೆ ಮಾಡೋದು ಚೆಂದಾಗಿ ಇರ್ಬೇಕು. ಗಂಡ ಅದಾವ 4 ರೂಪಾಯಿ ಕಮ್ಮಿ ದುಡ್ಕೊಂಬಂದ್ರೆ ಅಡ್ಡಿಲ್ಲ, ಗಂಡ ಹೆಂಡತಿ ಪ್ರೀತಿ ಪ್ರೇಮಕ್ಕೆ ಏನಪ್ಪ ಕಮ್ಮಿ ಇರಬಾರ್ದು ಅಂಥದ್ದು. ನೀ ಬರೀ ಖರ್ಚು ಮಾಡಂಗದಾನ ಅಂತೇಳಿ ಮದುವೆ ಆಗಿ ಅಂದ್ರೆ ನಾಳೆ ನಿನ್ನ ಜೀವನಕ್ಕೆ ಆಸ್ರ ಬೇಸದ ತಗ ಏನಾರ ಆಗಿ. ನಾನು ಇಟ್ಟು ಹೇಳಿದ್ರೆ ನೀನು ತೆರೆಯಾಗ ಹೋಗಲ್ಲಂದ್ರೆ ನಿನ್ನ ಹಣೆ ಬರ. ನಾವರ ಏನು ಮಾಡಾಕೈತಿ? ಹೊಡೆದಾನಿ ಅಂತಂದು ನಿನ್ನ ಹಣೆ ಬರ ಬರೀಕೈತಿ. ಇದು ಮುಂದೆ ಏನು ಬರ್ದಾಳ ಅದ ನಿನಗಾಗದು. ಸರಿ ತಗ, ಅನ್ಬೋಸ್ ಪಾಲಿ ಬಂದದ್ದು ಪಂಚಾಮೃತ ತಗ.
ಮಾತಾಡ್ಬೇಡವ ಮಲ್ಲವ. ನಿನ್ನ ಮಗಳಿದ್ದನ ನಾವು ಮತ್ತೆ ಉದ್ಧಾರ ಆಗ್ಬೇಕಾಗೈತಿ. ನಮ್ಮ ಮಂತ್ಯಾನ್ ಬೆಳಿಬೇಕು ನೋಡುವ. ಹಿಂಗೆಲ್ಲ ಮಾತಾಡಿ ಮನ್ಸಿಗೆ ನೋವು ಮಾಡ್ಬೇಡ ನಮಗೆ. ಬರೀ ಮಂದಿ ನೋವು ನೋಡ್ಕೊಂತ ಕುತ್ಕೊಂಡ್ರ ನಮ್ಮ ನೋವು ನೋಡೋರು ಯಾರು? ನಮ್ಮ ಮಕ್ಳಿಗೆ ಆಗ ನೋವು ಅನ್ಭವಿಸ ನೋಡೋರು ಯಾರು? ಅದನ್ನ ಹೇಳಕತ್ತೇನಿ. ಏನು ಮಾಡ್ತಿದಿ? ನನ್ನ ಮಗಳ ನನ್ನ ಮಾತು ಕೇಳಕತ್ತಿಲ್ಲ. ಯಾಕೆ ಆಕೆ ತಿಳ್ದಂಗೆ ಕುಣ್ಯಾಕತ್ತಾಳ? ಉಣ್ಕವಲ್ಲಕ್ಕ. ಯಾರು ಅದಿರೇನ್ರಿ ಮನ್ಯಾಗ? ಪೊಲೀಸರು ಇವ್ರು ಯಾಕೆ ಬಂದ್ರಪ್ಪ? ಬರ್ರಿ ಸರ್, ಒಳಗೆ ಬರ್ರಿ ಸರ್. ಚಂದ್ರಪ್ಪ ಅಂದ್ರೆ ನೀವೇನ್ರಿ? ಹೌದ್ರಿ ಸರ್, ನಾನಾ ಚಂದ್ರಪ್ಪ ಅಂದ್ರೆ. ಕೂತ್ಕೋ ಬರ್ರಿ ಸರ್. ಬಂದ್ರ ಪೊಲೀಸ್ರ? ಬಂದಾ ಬಿಟ್ರ ಆತ. ಸ್ವಚ್ಛ ಆತ್ ನೋಡಿ, ಜಳ ಜಳ ಆತ. ಇಷ್ಟು ದಿನ ಕಂಪ್ಲೇಂಟ್ ಕೊಡೋದಲ್ಲ ಆಕಿ ಹಂಗ ಹಿಂಗ ನಮ್ಮ ಸಸಿ ಭಾಳ ಸಂಪನ್ನದಾಳ ಹಂಗ ಅಂತ ಮಾತಾಡ್ತಿದ್ರು. ನೋಡು ಯಾರು ಸಂಪನ್ರು ಯಾರು ಗಟ್ಟಿವನ್ರು ಅನ್ನೋದು ಇಲ್ಲೇ ಗೊತ್ತಾತ. ಏನಾರ ಆಗ್ಲಿ ಒಟ್ಟು ಮದುವೆ ಒಂದು ಹರ್ಕತ್ ಆತಲ್ಲ, ಅಷ್ಟ ಸಾಕು ನನಗೆ. ಹಾಲು ಕುಡ್ದಷ್ಟು ಖುಷಿ ಆತ. ಇವ ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯನ. ನಿನ್ನ ಮನಸ್ಸಿದ್ರೆ ಇಲ್ಲಿರು, ಇಲ್ಲ ಅಂದ್ರೆ ಹೋಗತ್ತಾಗ ಊರಿಗೆ ಹೋಗು. ಏನು ಇಲ್ಲಿ ಬರೋದು ಬೇಡ, ಇರೋದು ಬೇಡ. ನಿನಗೆ ಹೇಳ್ತಾನಲ್ಲ, ನನಗೆ ಬುದ್ಧಿಲ್ಲ. ಅದು ಏನು ಯಾರ ನಿಂಬೆ ಹಣ್ಣು ತಿಕ್ಕ್ಯಾರ ಏನೋ ನಿನ್ನ ತಲೆಗೆ, ಮತ್ತು ನನ್ನ ಬಾಯಿಗೆ ಚಲೋದು ಬರೋದಿಲ್ಲ. ಅನುಭವಿಸು, ನಿನ್ನೂ ಅನುಭವಿಸ್ತಿದ್ರೆ ಅವ್ರು ಹುಟ್ಟೋದು ನಿನಗೆ. ಇವ ನೀನೇನಾರ ಮಾತಾಡಿ ಹಾಳು ಇಡಬೇಡ ಬೇಬಿ. ನಾನು ನಿನ್ನ ಮಗಳ ಬೇ, ನನಗಷ್ಟು ಬುದ್ಧಿ ಇಲ್ಲೇನ. ಮಾಮರದಿನ ತುಸ ಆಸ್ತಿ ಐತೆ. ಹೊಲ ಮನೆ ಗದ್ದೆ ತೋಟ, ಒಂದು ಎರಡು ಇಷ್ಟೆಲ್ಲ ಆಸ್ತಿ ಇಟ್ಕೊಂಡು ಅಂಥವ್ರಿಗೆ ಬೇರೆದವ್ರು ಬಂದು ಮನೆ ಹೊಕ್ಕಂದ್ರಂದ್ರೆ ಹೌದಲ್ಲ. ನೀ ಸುಮ್ಮನಿರು. ನೀ ಹೇಳಿದ್ದು ನನಗೆ ಅರ್ಥ ಆಗೈತಿ. ಆದ್ರೂ ನಾನು ಯಾಕೆ ಮದುವೆ ಆಗಕತ್ತೇನೆ ಅಂದ್ರೆ, ಮದುವೆ ಹಾಕನಿ ಹಾಗೆ ಆಮೇಲೆ ಡೈವರ್ಸ್ ಕೊಡ್ತಾನೆ. ಆಮೇಲೆ ನನಗೆ ಅರ್ಧ ಹಿಸ್ಸೆ ಕೊಡು ಅಂತ ನಿಂದಿರ್ತಾನೆ ಆಸ್ತಿ ಒಳಗೆ. ಅರ್ಧ ಪಾಲು ತಗೊಂಡು ಡೈವರ್ಸ್ ಮಾಡ್ಕೊಂಡು ನನಗೆ ಬೇಕಾದಂಥ ಹುಡುಗನ ಮದುವೆ ಆಗಿ ಆರಾಮ್ ಜೀವನ ಮಾಡ್ತಾನೆ. ನೀನು ಯಾಕೆ ಅಷ್ಟು ಚಿಂತೆ ಮಾಡ್ತಿದ್ದಿ? ಹಗ್ಲಲ್ಲಿ ಮದುವೆ ಮುರಿದು ಬಿತ್ತು ಅಂತಂದು ಯಾಕೆ ಅಂತಿದ್ದಿ? ಹಾಗೆಲ್ಲ ಏನು ತಲೆ ವಿಚಾರ ಮಾಡ್ಕೋಬೇಡ. ನಾನು ನಿನ್ನ ಮಗಳು ತಲೆ ಕೆಡಿಸ್ಕೋಬೇಡ. ಏನು ಸುಮ್ಮನಿರೋ ಸ್ವಲ್ಪ. ಇದಾಗ ಮದುವೆ ಒಂದು ಚಂದಾಗಿ ಯಾವ್ದಾರು ಸಾಕಾಗೈತೆ ನನಗೆ. ನೀನು ಹೌದಾ ಇಷ್ಟೆಲ್ಲ ವಿಚಾರ ಮಾಡಿಯ ನೀನು? ಅಲ್ಲ, ಕಾಯ್ದೆ ಪ್ರಕಾರ ಮದುವೆ ಆಗಕ್ಕೆ ಅಧಿಕಾರ ಇಲ್ಲ. ಇನ್ನೇನು ಮದುವೆ ಮಾಡ್ಕೊಂಡು ಮತ್ತೆ ಕೋರ್ಟ್ಗೆ ಹೋಗಿ ನಾನು ಅವ್ನು ಹೇಳ್ತೀರಿ ನನಗೆ ಡೈವರ್ಸ್ ಕೊಡ್ರಿ, ನನಗೆ ಆಸ್ತಿ ಕೊಡಿಸ್ರಿ, ಜೀವನಾಂಶ ಕೊಡಿಸ್ರಿ ಅಂತ ಹಂಗೆಲ್ಲ ಕೇಳ್ತೀಯ? ಇದು ಆಗೋಗ ಮಾತೇನ ಹುಡುಗಿ? ಹಂಗಿತ್ತಂದ್ರೆ ಮಾದೇವನೇ ಕೇಳ್ತಿದ್ದಿಲ್ಲ. ಆಕಿಗೆ ಬ್ಯಾಡ್ ಆಗೈತಿ ಬಿ ಇವ. ಆಕಿಗೆ ಆಸ್ತಿ ಪಾಸ್ತಿ ಇಸ್ಕೊಳ್ಳೋದೇನು ಬೇಕಾಗಿಲ್ಲ. ಆಕಿ ಮಾಮ ಅಷ್ಟೇ ಬೇಕು. ಅದಕ್ಕೆ ಸುಮ್ಮನದಾಳ. ನಾನು ಆಸ್ತಿ ತಗೊಂಡು ಏನು ಮಾಡಲಿ, ಗಂಡನ ಇಲ್ಲದ ಬಳಕ ಮದುವೆ ಮಾಡ್ಕೊಳಕತ್ತೇನೆ ಬೇರೆದು ಅಂತಂದು. ನಾನು ಹಂಗಲ್ಲ, ಆಸ್ತಿ ಸಲುವಾಗಿ ಮದುವೆ ಆಗಕತ್ತೇನೆ. ಅದು ನಿನಗೆ ಅರ್ಥ ಆಗೋಲ್ದು. ತಿಳ್ಕೊಂತೆ ಅಂತ ಸೂಕ್ಷ್ಮ ಹೇಳ್ತೇನೆ, ನೀನೇನು ತಿಳ್ಕೊಳಲ್ಲ ಇಲ್ಲ. ಅದಕ್ಕೆ ಹೇಳ್ಬೇಕಾತ್ ನೋಡಿ ನಾನು ಇವತ್ತು. ಸರ್ ಬರ್ರಿ ಸರ್, ಅದಾರ ಅವ್ರು ಚಂದ್ರಪ್ಪರ ಒಳಗೆ. ಏನ್ರಿ ಚಂದ್ರಪ್ಪರ, ಕಾನೂನು ಅಂದ್ರೆ ಹೆದರಿಕೆನ ಇಲ್ಲ ನಿಮಗೆ? ನಾವು ನೋಟಿಸ್ ಕಳಿಸಿ ಎಷ್ಟು ದಿವಸ ಆಯ್ತು? 8 ದಿನ ಆದ್ ಬರಬ್ಬರಿ. ನಿಮಗೆ ಸ್ವಲ್ಪನ ಹೆದರಿಕೆ ಏನದ ಇಲ್ಲ? ಹಿಂಗೆ ಮಾಡಿದ್ರೆ ನಾವು ಹೆಂಗೆ ಮಾಡೋದು ಹೇಳ್ರಿ ನೀವೇ ಈಗ? ಸಾವ್ಕಾಸ್ರಿ ಸರ್, ಸಾವ್ಕಾಸ್ರಿ. ಮರ್ಯಾದೆ ಪ್ರಶ್ನೆ ಇದು. ನನ್ನ ಮಗನ ಮದುವೆ ಆಗಕತ್ತೈತಿ. ದಯವಿಟ್ಟು ಹಿಂಗೆ ಅಡಚಣೆ ಉಂಟು ಮಾಡಬೇಡ್ರಿ ನೀವು. ನನ್ನ ಮಗನ ಮದುವೆ ಆದ ತಕ್ಷಣ ನಾನು ಕೋರ್ಟಿಗೆ ಆಯ್ತು ಏನು ಕಟ್ಟೋದೈತಿಲ್ಲ ಅದೆಲ್ಲ ತಂದು ಕಟ್ಟಿಬಿಡ್ತಾನೆ. ಈ ಮನೆ ಮಾರಿ ಆದ್ರೂ ಅಡ್ಡಿಲ್ಲ, ನಾ ಕಟ್ತೇನೆ ಸರ್. ಇಲ್ರಿ ಚಂದ್ರಪ್ಪ ಅವ್ರ, ಈಗ ನನ್ನ ಕೈಯಾಗ ಏನಿಲ್ಲ. ನಾವು ನೋಟಿಸ್ ಕಳಿಸ್ದಾಗ ನೀವು ಬಂದು ಏನಾರು ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಅಲ್ಪ ಸ್ವಲ್ಪ ದುಡ್ಡು ಕಟ್ಟಿದ್ರೆ ಹೆಂಗೆ ಮಾಡಿ ಇದು ಮಾಡ್ಬೋದಾಗಿತ್ತು. ಆದರೆ ಈಗ ಏನು ಮಾಡಕ್ಕೆ ಬರಲ್ರಿ. ಈಗ ನಾವು ಸೀಸ್ ಮಾಡಕ್ಕೆ ಬೇಕು. ಅದಕ್ಕೆ ನೀವು ಈ ಮನೆ ಬಿಟ್ಟು ಎಲ್ಲರೂ ಪ್ಲೀಸ್ ದಯವಿಟ್ಟು ನಮ್ಮ ಕೆಲಸಕ್ಕೆ ಅಡಚಣೆ ಉಂಟು ಮಾಡಬೇಡ್ರಿ. ದಯವಿಟ್ಟು ಎಲ್ಲ ಹೊರಗೆ ಹೋಗ್ಬಿಡ್ರಿ. ನಾವು ಲಾಕ್ ಮಾಡ್ತೇವೆ ಇದನ್ನು. ಸರ್ ಹಂಗೆ ಅನ್ಬೇಡ್ರಿ ಸರ್, ಪುಣ್ಯ ಬರ್ತೈತ್ರಿ ಸರ್. ಈಗ ಮದುವೆ ಆಗತ್ತಿರ ನಿಮ್ಮ ಮಗಳದ ಅಂತ ತಿಳ್ಕೊಳ್ರಿ ಸರ್. ಈ ಮದುವೆ ಒಂದು ಆಗ್ಲಿ ರೀ. ಆದ ತಕ್ಷಣ ನಮ್ಮ ಮನೆ ಚಾವಿ ಎಲ್ಲ ಹಾಕಿ, ಅಂಗಡಿ ಚಾವಿ ಹಾಕಿ ತಂದು ನಿಮಗೆ ಒಪ್ಪಿಸಿ ನಾವು ನಮ್ಮ ಊರ್ ದಾರಿ ಹಿಡಿತೀವ್ರಿ. ನನ್ನ ಹೆಂಡತಿ ಮನೆ ಕಡೆ ಭಾಳ ಚಲೋ ಅದಾರ್ರಿ. ಅವ್ರ ಆಸರೆ ಐತಿ ಅಂತಂದ ನನಗೆ ಇಷ್ಟು ಧೈರ್ಯ ರೀ. ಇಲ್ಲಾಂದ್ರೆ ಇಷ್ಟೆಲ್ಲ ಸಾಲ ನನ್ನ ಕಡೆಯಿಂದ ಕಟ್ಟೋದಕ್ಕತ್ತೇನ್ರಿ? ಈ ಹಳ್ಳಿ ಊರಾಗ ಕೆಲಸ ನಡೆದ ಕಷ್ಟ ಐತ್ರಿ ದಂಧೆ ಅಂತದ್ರಾಗ ನಾನು ಏನೋ ಈಟ ಊಟ ಸಾಲ ಮಾಡ್ಕೊಂತ ಅದು ನನ್ನ ತಲೆ ಮ್ಯಾಲೆ ಬಂದ್ಬಿಟ್ಟದ್ರಿ. ಈಗ ಮುಳುಗ ಹೊತ್ತು ಬಂತು. ಆದ್ರೆ ದುಡ್ಡು ಕಟ್ಟಕ್ಕೆ ಮಾತ್ರ ಸಾಧ್ಯನೇ ಆಗಿಲ್ಲ. ನೀವು ಮನೆ ಆಸ್ತಿ ನಮ್ದು ಏನೈತಲ್ಲ ಎಲ್ಲ ಮುಟ್ಗೋಲ್ ಹಾಕ್ಕೊಂಬಿಡ್ರಿ. ಅದು ನಿಮ್ಮ ಸಾಲಕ್ಕೆ ಬಡ್ಡಿಗೆ ಎಲ್ಲ ಮುರ್ಕೊಂಡು ಉಳಿದ್ರೆ ನಾನು ತಗೊಂತೇನೆ ರೀ. ಇಲ್ಲ ಅಂದ್ರೆ ಎಲ್ಲ ವಜೆ ಹಾಕ್ಕೊಂಬಿಡ್ರಿ ನೀವು. ಏನ್ರಿ